ಎಫ್ಎಂ ನ್ಯೂಸ್ಗೆ ಸ್ವಾಗತ. ನಾನು ಭಾರ್ಗವಿ. ಇದೀಗ ಬಂದ ಸುದ್ದಿ. ಮುಂದಿನ ಅವಧಿಗೆ ಮೇಯರ್ ಮತ್ತು ಉಪಮೇಯರ್ ಭಾರತೀಯ ಜನತಾ ಪಾರ್ಟಿಯವರೇ ಆಗಬೇಕೆಂದು ಪಣ ತೊಟ್ಟಿದ್ದೇವೆ. ಹೀಗಾಗಿ ಸ್ವಾಭಿಮಾನದಿಂದ ಬಿಜೆಪಿಗೆ ಮತ ನೀಡಿ ನಮ್ಮ ಅಭ್ಯರ್ಥಿ ಗೆಲ್ಲಿಸುವ ಶಪಥ ಮಾಡಬೇಕೆಂದು ಶಾಸಕರಾದ ಬಸನಗೌಡ ಪಾಟೀಲ್ ಯತ್ನಾಳ್ ಹೇಳಿದರು. ಮಹಾನಗರ ಪಾಲಿಕೆ ವಾರ್ಡ್ ನಂಬರ್ 29ರ ಉಪಚುನಾವಣೆ ಪ್ರಚಾರಾರ್ಥವಾಗಿ ಬಿಜೆಪಿ ಅಭ್ಯರ್ಥಿ ಪರವಾಗಿ ರಾಜಾಜಿನಗರ ಮತ್ತಿತರ ಕಡೆ ಮತಯಾಚನೆ ಮಾಡಿ ನಂತರ ಆಂಜನೇಯ ದೇವಸ್ಥಾನ ಹತ್ತಿರ ನಡೆದ ಸಾರ್ವಜನಿಕ ಸಭೆಯಲ್ಲಿ ಅವರು ಮಾತನಾಡಿದರು. ಸದ್ಯ ಮಹಾನಗರ ಪಾಲಿಕೆಯಲ್ಲಿ ಲೂಟಿ ನಡೆದಿದ್ದು, ನಮ್ಮವರನ್ನ ಮೇಯರ್ ಮಾಡಿ ಅದನ್ನ ತಡೆಯುತ್ತೇವೆ. ಸಾಕಷ್ಟು ಅನುದಾನ ಕೂಡ ಬರುವುದಿದೆ. ಉಳಿದ ಅಭಿವೃದ್ಧಿ ಕೆಲಸಗಳನ್ನು ಮುಗಿಸಿ ನಗರವನ್ನ ಮಾದರಿ ನಗರವನ್ನಾಗಿ ಮಾಡಲಾಗುವುದು. ಹೀಗಾಗಿ ನಮ್ಮ ಅಭ್ಯರ್ಥಿಗೆ ಹೆಚ್ಚಿನ ಮತಗಳಿಂದ ಗೆಲ್ಲಿಸಲು 100% ಮತದಾನ ಆಗಬೇಕು. ಕನಿಷ್ಠ 4,000 ಮತಗಳ ಲೀಡ್ ಕೊಡಬೇಕು. ತಾವುಗಳು ನಿರಂತರವಾಗಿ ಮತ ನೀಡಿದರೆ ನಾನು ಮತ್ತು ನಮ್ಮ ತಂಡ ನಿರಂತರವಾಗಿ ಅಭಿವೃದ್ಧಿ ಕಾರ್ಯಗಳನ್ನು ನೀಡುತ್ತೇವೆ ಎಂದರು. ನಮ್ಮ ವಿಜಯಪುರದ ಜನ ಜಾಗೃತರಿದ್ದಂತಿದ್ದಾರೆ. ನಾನು ಗೆದ್ದಿದ್ದೇನೆ ಎಂದರು. ನಮಸ್ಕಾರ ಎಲ್ರಿಗೂ. ನನ್ನ ಹೆಸರು ಸೋಮಶೇಖರ್ ಅಂತ. ಈಕೆ ನಮ್ಮ ಮನೆಯವರು. ನಮಸ್ಕಾರ, ನನ್ನ ಹೆಸರು ಕಮಲಾ ಅಂತ. ನಮ್ಮ ಮನೇಲಿ ನನ್ನ ಮಕ್ಕಳಿಗೆ ಸಿಕ್ಕಾಪಟ್ಟೆ ಆರೋಗ್ಯ ಸಮಸ್ಯೆ, ಮನೇಲಿ ಸಿಕ್ಕಾಪಟ್ಟೆ ಫೈನಾನ್ಷಿಯಲಿ ಪ್ರಾಬ್ಲಮ್ ಸಹ. ಮನೇಲಿ ನೆಮ್ಮದಿನೇ ಇಲ್ಲ. ನಾವು ಏನೇ ಕೆಲಸ ಮಾಡೋಕೆ ಹೋದ್ರು ಕೈಗೂಡ್ತಾನೆ ಇರಲಿಲ್ಲ. ಏನೇ ಬಿಸ್ನೆಸ್ ಮಾಡೋ ಬರೀ ಲಾಸೇ ಆಗ್ತಾ ಇತ್ತು. ನಮ್ಮ ರಿಲೇಷನ್ಸ್ ಅಂತೂ ನಮ್ಮನ್ನ ಶತ್ರುಗಳಾಗಿ ಕಾಡ್ಬಿಟ್ರು. ಹೀಗೆ ಒಂದ್ಸತಿ ಸೋಷಿಯಲ್ ಮೀಡಿಯಾದಲ್ಲಿ ಸಿಗಂದೂರು ಜೋಗೇಶ್ವರಿ ಜ್ಯೋತಿಷ್ಯರು ರಾಘವೇಂದ್ರ ಭಟ್ ಗುರೂಜಿ ಅವ್ರದ್ದು ನಂಬರ್ ಸಿಕ್ತು. ನಾನು ತಕ್ಷಣ ಅವ್ರಿಗೆ ಕಾಲ್ ಮಾಡಿದೆ. ನಮ್ಮ ಸಮಸ್ಯೆಗಳನ್ನೆಲ್ಲ ಕೇವಲ ಕೆಲವೇ ದಿನಗಳಲ್ಲಿ ಪರಿಹಾರ ಮಾಡಿಕೊಟ್ರು. ಅವರು ಸಾತ್ವಿಕ ಪೂಜೆಗಳನ್ನು ಹೇಳಿದ್ರು, ನಾವು ಅದನ್ನ ನಡ್ಸ್ಕೊಂಡು ಬಂದ್ವಿ. ನಮ್ಮ ಕಷ್ಟಕ್ಕೆಲ್ಲ ಸ್ಪಂದಿಸಿದ ರಾಘವೇಂದ್ರ ಭಟ್ ಗುರೂಜಿ ಅವರಿಗೆ ಅನಂತ